ಕೆಲವು ಜೀವನಗಳು ಖ್ಯಾತಿಯಿಂದ ಗುರುತಿಸಲ್ಪಡುವುದಿಲ್ಲ. ಅವು ಗುರುತಿಸಲ್ಪಡುತ್ತದೆ ಶಿಸ್ತಿನಿಂದ, ಕರ್ತವ್ಯದಿಂದ ಮತ್ತು ಮೌನವಾದ ಅಚಲ ತ್ಯಾಗದಿಂದ. ಇದು ಸ್ವಾರ್ಥಕ್ಕಿಂತ ಸೇವೆಯನ್ನು ಮೇಲೆ ಇಟ್ಟ ಒಬ್ಬ ವ್ಯಕ್ತಿಯ ಕಥೆ. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಬಾಲ್ಯದಿಂದಲೇ ಅವರು ನಂಬಿದ್ದರು, ಜೀವನಕ್ಕೆ ಅರ್ಥ ಸಿಗುವುದು ನಾವು ಬದುಕುವುದರಿಂದಲ್ಲ, ನಮಗಿಂತ ದೊಡ್ಡ ಒಂದು ಉದ್ದೇಶಕ್ಕಾಗಿ ಬದುಕಿದಾಗ ಮಾತ್ರ ಎಂದು. ಸರಳ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಅವರು ತೆರೆದ ಹೊಲಗಳ ನಡುವೆ, ಮಣ್ಣಿನ ವಾಸನೆಯ ನಡುವೆ, ಮುಂಜಾನೆಗಳ ಮೌನದೊಂದಿಗೆ ಮತ್ತು ಪ್ರಾಮಾಣಿಕ ಶ್ರಮದ ಜೊತೆಯಲ್ಲಿ ತಮ್ಮ ಬಾಲ್ಯವನ್ನು ಕಂಡುಕೊಂಡರು. ಜೀವನವು ಅವರಿಗೆ ಯಾವುದೇ ಶಾರ್ಟ್ಕಟ್ಗಳನ್ನು ನೀಡಲಿಲ್ಲ, ಬದಲಾಗಿ ಸರಳತೆಯಿಂದ ಗಳಿಸಿದ ಮೌಲ್ಯಗಳನ್ನು, ಧೈರ್ಯದಿಂದ ಬೆಳೆದ ಗುಣಗಳನ್ನು ನಿಧಾನವಾಗಿ ಕಲಿಸಿತು. ಒಬ್ಬ ಚಿಕ್ಕ ಹುಡುಗನು ತನ್ನ ನಾಯಕರು ಯಾರು ಎಂಬುದನ್ನು ಕಂಡನು. ಅವಶ್ಯಕ ಸಮಯದಲ್ಲಿ ಹಿಂಜರಿಯದೆ ನಿಂತ ಸೈನಿಕರು, ಸ್ವಾರ್ಥವನ್ನು ಬದಿಗಿಟ್ಟ ದೇಶವನ್ನು ಮೇಲಿಟ್ಟವರು. ಆ ಪ್ರೇರಣೆಯ ಕಿರಣ ಅವರು ಎನ್ಸಿಸಿ ಸೇರಿದಾಗ ಶಿಸ್ತಾಗಿ ರೂಪುಗೊಂಡಿತು. ಹೆಜ್ಜೆಗಳ ಗಂಭೀರ ಲಯ, ಸಮಯಕ್ಕೆ ತಕ್ಕ ಸಾಲುಬದ್ಧತೆ, ಚುರುಕಾದ ನಿಖರ ಸಲಾಮುಗಳು ಮತ್ತು ಯೂನಿಫಾರ್ಮ್ನ ತೂಕ ಒಬ್ಬ ಬಾಲಕನ ಮೆಚ್ಚುಗೆಯನ್ನು ನಿಧಾನವಾಗಿ ಒಬ್ಬ ಸೈನಿಕನ ಅಚಲ ಸಂಕಲ್ಪವನ್ನಾಗಿ ಮಾಡಿ. ಯೂನಿಫಾರ್ಮ್ ಕೇವಲ ಧರಿಸಲ್ಪಟ್ಟಿದ್ದಲ್ಲ, ಅದು ಶ್ರಮದಿಂದ ಗಳಿಸಲ್ಪಟ್ಟಿದ್ದು, ಗೌರವದಿಂದ ಕಾಪಾಡಲ್ಪಟ್ಟಿದ್ದು, ಹೆಮ್ಮೆಯೊಂದಿಗೆ ಮತ್ತು ಭಾರೀ ಹೊಣೆಗಾರಿಕೆಯಿಂದ ಎತ್ತಿಕೊಂಡದ್ದು. ಭಾರತ ಸೇನೆಯಲ್ಲಿ ನೇಮಕಗೊಂಡ ಬಳಿಕ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಕಠಿಣ ತರಬೇತಿಯ, ಅಚಲ ಶಿಸ್ತಿನ ಮತ್ತು ಅವುಗಳು ಸಮರ್ಪಣೆಯ ಜೀವನಕ್ಕೆ ಕಾಲಿಟ್ಟರು. ಶ್ರಮಿಸಿದ ಭೂಭಾಗಗಳಲ್ಲಿ ಸವಾಲುಗಳ ನಡುವೆ ಕಠಿಣ ಕಾರ್ಯಾಚರಣೆಗಳಲ್ಲಿ ಅವರು ಮುನ್ನಡೆಸಿದರು. ಭಯವಿಲ್ಲದ ಧೈರ್ಯದಿಂದ, ಅಚಲ ಶಾಂತತೆಯಿಂದ ಮತ್ತು ದೃಢ ನಂಬಿಕೆಯಿಂದ ಅವರ ಸೈನಿಕರಿಗೆ ಅವರು ಕೇವಲ ಕಮಾಂಡಿಂಗ್ ಅಧಿಕಾರಿಯಲ್ಲ, ಅವರು ಮಾರ್ಗದರ್ಶಕ, ಅವರು ನಂಬಿಕೆ ಮತ್ತು ಯಾವತ್ತೂ ಮುಂಚೂಣಿಯಲ್ಲಿ ನಿಂತು ಮಾದರಿ ತೋರಿಸಿದ ನಾಯಕ. ನಿಜವಾದ ನಾಯಕತ್ವ ಭಯದಿಂದಲ್ಲ, ಹುದ್ದೆಯಿಂದಲ್ಲ, ನಂಬಿಕೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ಹೊಣೆಗಾರಿಕೆಯಿಂದ ನಿರ್ಮಾಣವಾಗಬೇಕು ಎಂದು ಅವರು ನಂಬಿದರು. ಗೌರವ, ಅವರು ಹೇಳಿದರು, ಆಜ್ಞೆಯಿಂದ ಬರುವುದಲ್ಲ, ನ್ಯಾಯಯುತ ಕಾರ್ಯಗಳಿಂದ ಮತ್ತು ಮೌಲ್ಯಗಳಲ್ಲಿ ಅಚಲತೆಯಿಂದ ಗಳಿಸಬೇಕಾದದ್ದು. ಪ್ರತಿ ನಿರ್ಧಾರ, ಪ್ರತಿ ಆದೇಶ, ಪ್ರತಿ ನಡೆ ನುಡಿ ಭಾರತೀಯ ಸೈನ್ಯ ಅತ್ಯುತ್ತಮ ಪರಂಪರೆಯನ್ನು ಪ್ರತಿಬಿಂಬಿಸಿತು. ಸಕ್ರಿಯ ಸೇವೆಯ ನಂತರವೂ ಯೂನಿಫಾರ್ಮ್ ರೂಪಿಸಿದ ಆ ಮೌಲ್ಯಗಳು ಎಂದಿಗೂ ಮುಸುಕಾಗಲಿಲ್ಲ. ಶಿಸ್ತು ಮಾರ್ಗದರ್ಶನವಾಯಿತು, ಸೇವೆ ಜೀವನದ ಮಾರ್ಗವಾಯಿತು ಮತ್ತು ಹೊಣೆಗಾರಿಕೆ ಒಂದು ಜೀವಮಾನ ಪಾರಂಪರ್ಯವಾಯಿತು. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ನಮಗೆ ನೆನಪಿಸುತ್ತಾರೆ, ಅತ್ಯಂತ ಬಲವಾದ ಪಾರಂಪರ್ಯ ಗುರುತಿನ ಮೇಲೆ ಅಲ್ಲ, ಪಾತ್ರದ ಮೇಲೆ, ಮೌಲ್ಯಗಳ ಮೇಲೆ ಮತ್ತು ಬದುಕಿನ ರೀತಿಯ ಮೇಲೆ ನಿರ್ಮಾಣವಾಗುತ್ತದೆ. ಅವರ ಪಯಣ ವಿನಯದಿಂದ ಸೇವೆ ಮಾಡಲು, ಪ್ರಾಮಾಣಿಕತೆಯಿಂದ ಮುನ್ನಡೆಸಲು ಮತ್ತು ಗೌರವದಿಂದ ಬದುಕಲು ನಮಗೆ ದಾರಿ ತೋರಿಸುತ್ತದೆ. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಯಾವತ್ತೂ ಸೈನಿಕ, ಎಂದಿಗೂ ನಾಯಕ, ಪೀಳಿಗೆ ಎಲ್ಲಕ್ಕೂ ಶಾಶ್ವತ ಪ್ರೇರಣೆ. ಜೈ ಹಿಂದ್.